ನಮೋ ವೆಂಕಟೇಶಾಯ. ವಿಲ್ ಟಾಕ್ ಅಬೌಟ್ ಸಮ್ asepsis sterilization disinfection. ಈಗ asepsis ಅಂದ್ರೆ ಏನು ಬೈ? Asepsis is a prevention of contamination by microorganisms to maintain a germ-free environment. ಓಕೆ, ಈಗ ಯಾವುದೋ ಒಂದು ಮೈಕ್ರೋ ಆರ್ಗಾನಿಸಮ್ಸು ಯಾವ ಇನ್ಫೆಕ್ಟ್ ಮಾಡ್ತಾವಲ್ಲ ನಮ್ಮ ಬಾಡಿಗೆ, ಸೊ ಅದನ್ನು ತಡೆಯೋದಕ್ಕೆ ಮಾಡಿರ್ತಕ್ಕಂಥ ಒಂದು ಇದು ಪ್ರೋಸೆಸ್. ಇದು asepsis ಅಂದ್ರೆ ಏನೋ ಅದೇ ಪ್ರಿವೆನ್ಷನ್ ಆಫ್ ಕಂಟ್ಯಾಮಿನೇಷನ್. ಯಾವುದೋ ಒಂದು ಮೈಕ್ರೋ ಆರ್ಗಾನಿಸಮ್ ಬಂದು ಕಂಟ್ಯಾಮಿನೇಟ್ ಮಾಡಬಾರ್ದಪ್ಪ. ಏನು ಹೆಂಗಂದರೆ ಮೆಡಿಕಲ್ asepsis, ಸರ್ಜಿಕಲ್ asepsis ಹೆಂಗೆ ತಡಿಬೋದು ಅದನ್ನು ಅಂದರೆ, ಈಗ ನಾವೇನೋ ಕೈ ಎಲ್ಲೇ ಮುಟ್ಟಿರ್ತೀವಪ್ಪ, ಎಲ್ಲೇನ ಮಣ್ಣಿಗೆ ಎಣ್ಣೆ ಮುಟ್ಟು ಬಂದಿರ್ತೀವಿ, ಅದಾದಮೇಲೆ ಸೀದಾ ಹಿಂಗೆ ಮುಟ್ಟಿಬಿಡ್ತೀವಿ, ಆಯಿತಾ? ಸೊ ಅದಕ್ಕೆ ಏನು ಮಾಡ್ಬೇಕು? ಮೆಡಿಕಲ್ asepsis ಮಾಡ್ಬೇಕಂದ್ರೆ, ಮೇಂಟೈನ್ ಮಾಡ್ಬೇಕಂದ್ರೆ, ಸೊ ವಿ ಹ್ಯಾವ್ ಟು ಏನಪ್ಪ ಕ್ಲೀನ್, ಕೈನ ಕ್ಲೀನ್ ಮಾಡ್ಕೊಂಬಿಟ್ಬೇಕಪ್ಪ, ಆಯಿತಾ? ಈಗ ಡ್ರೆಸ್, ಈಗ ಏನು ಇರ್ತಾವಲ್ಲ ಟೇಬಲ್ ಗೇಬಲ್ಲು, ಡ್ರೆಸ್ಸಿಂಗ್ ಏನಿರ್ತೈತಲ್ಲ, ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಕರೆಕ್ಟಾಗಿ. ಎಲ್ಲೇ ಒಂದು ಮುಟ್ಟಿರ್ತೈತಿ, ಈಗ ಡ್ರೆಸ್ ಎಲ್ಲೇ ಒಂದು ಮುಟ್ಟಿರ್ತೀವಿ, ಈಗ ಓಟಿ ಡ್ರೆಸ್ಸಿಗೆ ಅದಕ್ಕೆ ಸಪ್ರೇಟ್ ಅವನು ಇಟ್ಟಿರ್ತಾರೆ ಆ ಸರ್ಜನ್ಗಳಿಗೆ. ಸೊ ಅವನ್ನೆಲ್ಲ ಕ್ಲೀನ್ ಮಾಡಿ ಇದು ಏನಪ್ಪ ಒಟ್ಟು ಸೆಪ್ಸಿಸ್ ಇಲ್ಲಾದಾಗ ನೋಡ್ಕೊಂತ, ಅಂದ್ರೆ ಬ್ಯಾಕ್ಟೀರಿಯಲ್ ಕಾಸ್ ಇಲ್ಲಾದಾಗ ನೋಡ್ಕೊಂತಾರೆ ಮೈಕ್ರೋ ಆರ್ಗಾನಿಸಮ್, ನಾಟ್ ಓನ್ಲಿ ಬ್ಯಾಕ್ಟೀರಿಯಾ, ಆಲ್ ದ ಮೈಕ್ರೋ ಆರ್ಗಾನಿಸಮ್ಸ್ ಯು ಕ್ಯಾನ್ ಸಿ. ಸೊ ಸರ್ಜಿಕಲ್ asepsis, ವಾಟ್ ಈಸ್ ಸರ್ಜಿಕಲ್ asepsis? ಈಗ ಸ್ಟೆರೈಲ್ ಗ್ಲೌಸ್ ಯೂಸ್ ಮಾಡೋದು, ಅಂದರೆ ಒಬ್ರಿಗೆ ಯೂಸ್ ಮಾಡಿದ ಗ್ಲೌಸ್ ಇನ್ನೊಬ್ರದಾಗ ಯೂಸ್ ಮಾಡೋದಾಗಲ್ಲ. ಸ್ಟೆರೈಲ್ ಗ್ಲೌಸ್ ಅಂದರೆ ಈಗ ಯಾವುದೋ ಒಂದು ಟೇಬಲ್, ಈಗ ಗ್ಲೌಸ್ ಹೆಂಗೆ ಅಂತಾರೆ ಐಕ್ಯಾಣ ಪ್ರೊಸೆಸ್ ಇರ್ತಾವಲ್ಲ, ಸೊ ಅದು ಎಲ್ಲಿ ಮುಟ್ಬಾರ್ದು ಆ ಕಡೆ ಟೇಬಲ್ನ ಕರೆಕ್ಟಾಗಿ ಕೈನ ಹಿಂಗೆ ಹಿಡ್ಕೊಂಡು ಓದ್ತಿರ್ತಾರೆ. ಸೊ ಅದನ್ನು ಸ್ಟೆರೈಲ್ ಗ್ಲೌಸ್ ಅಂತ ಕರಿತೀವಿ ನಾವು. ಅದಾದಮೇಲೆ ಗೌನ್ಸು, ಸ್ಟೆರೈಲ್ ಓಟಿ, ಸೊ ಓಟಿ ಫೀಲ್ಡು ಅದೆಲ್ಲ ಸ್ಟೆರೈಲ್ ಕರೆಕ್ಟಾಗಿ ಕ್ಲೀನ್ ಮಾಡ್ರು. ಓಕೆ, ಇದರೊಳಗೆ ಪ್ರೊಸೆಸ್ ಅಂದ್ರೆ ಸ್ಟೆರಿಲೈಸೇಷನ್ ಬರ್ತೈತಿ. ಓಕೆ, ಸ್ಟೆರೈಲ್ ಅಂತ ಇಟ್ಟತ್ತು ಮಾತಾಡಿದ್ವಿ. ಸ್ಟೆರಿಲೈಸೇಷನ್ ಅಂತ ಬರ್ತೈತಿ. ಇಟ್ಸ್ ಅ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಫ್ ಆಲ್ ದ ಫಾರ್ಮ್ ಆಫ್ ಲೈಫ್ ಇನ್ಕ್ಲೂಡಿಂಗ್ ಸ್ಪೋರ್ಸ್, ವೈರಸ್, ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ. ಯಾವುದೇ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಇದರೊಳಗೆ ಬೆಳೆಯಲ್ಲ. ಸೊ ಆ ಥರ ಮೇಂಟೈನ್ ಮಾಡೋದು ಸ್ಟೆರಿಲೈಸೇಷನ್. ಆ್ಯಂಡ್ ಎಕ್ಸಾಂಪಲ್ ಯಾವ್ಯಾವು? ಆಟೋಕ್ಲೇವಿಂಗ್. ಓಕೆ, ಈಗ ಸ್ಟೆರಿಲೈಸೇಷನ್ ಎಲ್ಲ ಮೈಕ್ರೋ ಆರ್ಗಾನಿಸಮ್ ಸಾಯಂಗ ಮಾಡುವಂಥ ಪ್ರೊಸೆಸ್ಗಳು ಯಾವುದು? ಆಟೋಕ್ಲೇವಿಂಗ್ ಏನು? ಸರ್ಜಿಕಲ್ ಇನ್ಸ್ಟ್ರಕ್ಷನ್ ಡ್ರೆಸ್ಸಿಂಗ್. ಓಕೆ, ಡ್ರೈ ಹೀಟ್ ಅದಕ್ಕೆ ಕೊಡ್ತಾರೆ ಗ್ಲಾಸ್ ವೇರಿ ಡ್ರೈ ಹೀಟ್ ಕೊಟ್ಬಿಟ್ರೆ ಮೇಲೆ ಇರ್ತಕ್ಕಂಥ ಎಲ್ಲ ಮೈಕ್ರೋ ಆರ್ಗಾನಿಸಮ್ ಸುತ್ತೋಗ್ಬಿಡ್ತವೆ. ಓಕೆ, ಆ್ಯಂಡ್ ಇಥೈಲಿನ್ ಆಕ್ಸೈಡ್ ಅಂದರೆ ಎಂಡೋಸ್ಕೋಪ್ಸ್. ಓಕೆ, ಎಂಡೋಸ್ಕೋಪ್ಸ್ನ ಇಥೈಲಿನ್ ಆಕ್ಸೈಡ್ ಅಂತ ಕ್ಲೀನ್ ಮಾಡಿ, ಯಾಕಂದ್ರೆ ಬಾಯ ತಾಂಡೋಗ್ತಿರ್ತಾರೆ, ಬಾ ಇಲ್ಲೇನೋ ಬ್ಯಾಕ್ಟೀರಿಯಾ ಇರ್ತಾವೆ ಕುಂತ್ಬಿಡ್ತೈತಿ. ಅದಾದಮೇಲೆ ರೇಡಿಯೇಷನ್ ಅಂದರೆ ಡಿಸ್ಪೋಸಬಲ್ ಸಿರಂಜ್. ಅದಾದಮೇಲೆ ಸಿರಂಜ್ ಇರ್ತಾವಲ್ಲ, ರೇಡಿಯೇಷನ್ ಕೊಟ್ಟು ಅಷ್ಟು ಸ್ಟೆರಲ್ ಮಾಡಿಬಿಡ್ತಾರೆ. ಕೆಮಿಕಲ್, ವಾಟ್ ಈಟ್ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್. ಓಕೆ, ಆಮೇಲೆ ಡಿಸ್ಇನ್ಫೆಕ್ಷನ್ ಬರ್ತೈತಿ. ವಾಟ್ ಈಸ್ ಡಿಸ್ಇನ್ಫೆಕ್ಷನ್? ಇಟ್ ಈಸ್ ಅನ್ ಎಲಿಮಿನೇಷನ್ ಆಫ್ ಮೋಸ್ಟ್ ಆಫ್ ದಿ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ. ಓಕೆ, ಎಕ್ಸ್ಕ್ಲೂಡಿಂಗ್ ಸ್ಪೋರ್ಸ್ ಇನ್ ಆನಿಮೇಟ್ ಆಬ್ಜೆಕ್ಟ್ಸ್. ಏನು ಇದು? ಸಿ ಒನ್ ಥಿಂಗ್, ಎಲಿಮಿನೇಷನ್ ಆಫ್ ಮೋಸ್ಟ್ ಆಫ್ ದಿ ಪ್ಯಾಥೋಜೆನಿಕ್. ಈ ಡೆಟಾಲ್ ತೋರಿಸ್ತಾರಲ್ಲ ಬೈ, ಯಾವುದೋ ಒಳ್ಳೆ ಬ್ಯಾಕ್ಟೀರಿಯಾ ಇರ್ತಾವೆ, ಕೆಟ್ಟ ಬ್ಯಾಕ್ಟೀರಿಯಾ ಇರ್ತಾವೆ, ಎಲ್ಲವೂ ಇದು ಮಾಡೋದಾಗಲ್ಲ, ನಾವು ಅಷ್ಟು ಎರಾಡಿಕೇಟ್ ಮಾಡೋದಾಗಲ್ಲ. ಎಲಿಮಿನೇಷನ್ ಆಫ್ ಮೋಸ್ಟ್ ಆಫ್ ದಿ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಓಕೆ, ಅದಾದಮೇಲೆ ಆ್ಯಂಟಿಸೆಪ್ಟಿಕ್ ಕೊಡ್ತೀರಾ, ಯೂಸಿಂಗ್ ದ ಕೆಮಿಕಲ್ ಏಜೆಂಟ್ ಆನ್ ಲಿವಿಂಗ್ ಟಿಶ್ಯೂ ಟು ಇನ್ಹಿಬಿಟ್ ಡೆಸ್ಟ್ರಾಯ್ ಮೈಕ್ರೋ. ಈ ನಾವು ಲಿವಿಂಗ್ ಟಿಶ್ಯೂನ ಆ್ಯಂಟಿಸೆಪ್ಟಿಕ್ ಕೊಡ್ತಾರೆ. ಓಕೆ, ಆ್ಯಂಟಿಸೆಪ್ಟಿಕ್ ಎಲ್ಲ ಕೊಡ್ತಾನಂತಾರಲ್ಲ, ಓಕೆ, ಅದೇನು ಆ್ಯಂಟಿಬಯೋಟಿಕ್ ಕೊಡ್ತಾನಂತಾರೆ. ಸೊ ಲಿವಿಂಗ್ ಟಿಶ್ಯೂ ಮೇಲೆ ಇರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಸಾಯಿಸ್ತಕ್ಕಂಥ ಒಂದು ಪ್ರೋಸೆಸ್ ಆ್ಯಂಟಿಸೆಪ್ಸಿಸ್. ಓಕೆ, ಡಿಸ್ಇನ್ಫೆಕ್ಷನ್ ಎಲ್ಲ ಸಾಯಿಸ್ತಾರೆ, ಬಟ್ ಕೆಲವು ಪ್ಯಾಥೋಜೆನಿಕ್, ಮೋಸ್ಟ್ ಆಫ್ ದಿ ಪ್ಯಾಥೋಜೆನಿಕ್ಕನ್ನು ಸಾಯಿಸ್ತಾರೆ, ಕೆಲವನ್ನ ಸ್ಪೋರ್ಟ್ಸ್ ಎಲ್ಲ ಹಂಗೆ ಬಿಡ್ತೈತಿ. ಸ್ಟೆರಿಲೈಸೇಷನ್ ಅಂದರೆ ಕಂಪ್ಲೀಟ್ ಎರಾಡಿಕೇಷನ್. ಓಕೆ, asepsis ಅಂದರೆ ಇಷ್ಟು ಏನು ಮೈಕ್ರೋ ಟು ಮೇಂಟೈನ್ ದಿ ಜರ್ಮ್ಸ್ ಎನ್ವಿರಾನ್ಮೆಂಟ್. ಓಕೆ, ಆಮೇಲೆ ಒನ್ ಲೈನ್ ಡಿಫ್ರೆನ್ಸ್ ಏನಿದೆ, asepsis ಅಂದರೆ ಯೂಸ್ಡ್ ಆನ್ ಎನ್ವಿರಾನ್ಮೆಂಟ್, ಹಿಂಗೆ ಎನ್ವಿರಾನ್ಮೆಂಟ್ ಮೇಲೆ ಯೂಸ್ ಮಾಡಿಬಿಡೋದು. ಪ್ರಿವೆನ್ಷನ್ ಇದು ಡೆಸ್ಟ್ರಾಯ್ ದ ಸ್ಪೋರ್ಸ್, ಇದು ಸ್ಪೋರ್ಟ್ ಡೆಸ್ಟ್ರಾಯ್. ಸ್ಟೆರಿಲೈಸೇಷನ್ ಇನ್ಸ್ಟ್ರೂಮೆಂಟ್ ಅಷ್ಟು ಎಲ್ಲದನ್ನು ಇನ್ಸ್ಟ್ರೂಮೆಂಟ್ ಮೇಲೆ ಇರ್ತಕ್ಕಂಥ ಇದು ಯೂಸ್ ಮಾಡ್ತಕ್ಕಂಥ ಇದು ಸ್ಟೆರಿಲೈಸೇಷನ್. ಡಿಸ್ಇನ್ಫೆಕ್ಷನ್ ಇನ್ಯಾನಿಮೇಟ್ ಆಬ್ಜೆಕ್ಟ್ಸ್, ಈ ಯೂಸ್ಡ್ ಇನ್ಯಾನಿಮೇಟ್ ನಾನ್ ಲಿವಿಂಗು, ಬೆಂಡೆ ಗಿಂಡೆ ಅಂತ ಇರ್ತಲ್ಲ ಅವು. ಆ್ಯಂಟಿಸೆಪ್ಸಿಸ್ ಅಂದರೆ ಲಿವಿಂಗ್ ಟಿಶ್ಯೂ, ನಾವು ನಮ್ಮ ಮೇಲೆ ಯೂಸ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಇದು ಅಷ್ಟೇ. ದಿಸ್ ಈಸ್ ಅಬೌಟ್ ಆ್ಯಂಟಿಸೆಪ್ಸಿಸ್ ಆ್ಯಂಡ್ ಸ್ಟೆರಿಲೈಸೇಷನ್. ಇಷ್ಟದ್ದು ನಾವು ಕ್ಲೀನಿಂಗ್ ಎಲ್ಲ ಓದಿದ್ವಿ. ಸೊ ಈಗ ಒಬ್ಬ ಪರ್ಸನ್ನಿಗೆ ಸರ್ಜರಿ ಮಾಡಬೇಕಂದ್ರೆ ಅದಕ್ಕೆ ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂತ ಇರ್ತವೆ. ಏನೇನು ಯೂನಿವರ್ಸಲ್ ಪ್ರಿಕಾಷನ್ಸು? ಒಂದು, ಯೂನಿವರ್ಸಲ್ ಪ್ರಿಕಾಷನ್ ಆರ್ ದ ಸೆಟ್ ಆಫ್ ಇನ್ಫೆಕ್ಷನ್ ಕಂಟ್ರೋಲ್ ದ ಪ್ರಾಕ್ಟೀಸಸ್ ಯೂಸ್ಡ್ ಟು ಪ್ರಿವೆಂಟ್ ಟ್ರಾನ್ಸ್ಮಿಷನ್ ಆಫ್ ಇನ್ಫೆಕ್ಷನ್ಸ್ ಏಜೆಂಟ್ಸ್. ಓಕೆ, ಇನ್ ದ ಹೆಲ್ತ್ ಕೇರ್ ಸೆಟ್ಟಿಂಗ್ಸ್ ಅಸ್ಯೂಮಿಂಗ್ ಆಲ್ ದ ಬ್ಲಡ್ ಆ್ಯಂಡ್ ಬಾಡಿ ಫ್ಲೂಯಿಡ್ಸ್ ಆರ್ ಪೊಟೆನ್ಷಿಯಲಿ ಇನ್ಫೆಕ್ಷನ್ಸ್. ಎಲ್ಲ ಬಾಡಿ ಫ್ಲೂಯಿಡ್ಡು, ಎಲ್ಲ ಬ್ಲಡ್ಗಳು ಫಸ್ಟಿಗೆ ಗೊತ್ತಾಗ್ದೇನೆ ನಾವು ಅದನ್ನು ಒಂದು
ಇನ್ಫೆಕ್ಷಸ್ ಇರ್ಬೋದು ಅನ್ನೋ ಥಾಟ್ ಮೇಲೆ ನಾವು ಹೋಗ್ಬೇಕಾಗ್ತದೆ, ಆಯಿತಾ. ಯಾವುದು ಅಸ್ಯೂಮಿಂಗ್ ಆಲ್ ದ ಬ್ಲಡ್ ಆ್ಯಂಡ್ ಬಾಡಿ ಫ್ಲೂಯಿಡ್ಸ್ ಆರ್ ಪೊಟೆನ್ಷಿಯಲಿ ಇನ್ಫೆಕ್ಷಸ್. ಓಕೆ, ಆಲ್ ದ ಬ್ಲಡ್ ಆ್ಯಂಡ್ ಬಾಡಿ ಫ್ಲೂಯಿಡ್ಸ್ ಆರ್ ಪೊಟೆನ್ಷಿಯಲಿ ಇನ್ಫೆಕ್ಷಸ್ ಅಂತ ನಾವು ಹೋಗ್ಬೇಕಾಗ್ತದೆ. ಸೊ ಅದನ್ನು ಯಾವುದಕ್ಕೆ ತಡೆ ಹಿಡಿತಾರೆ ಅಂದರೆ, ಈಗ ಬ್ಲಡ್ಡಿಂದ ಫ್ಲೂಯಿಡಿಂದ ಬೇರೆಯವರಿಗೆ ಬರ್ತಕ್ಕಂಥ ಇನ್ಫೆಕ್ಷನ್ಸ್ ಏನನ್ನೋದು ಯಾವ್ಯಾವು, HIV ಆಗ್ಬೋದು, HB ಆಗ್ಬೋದು, HCV ಆಗ್ಬೋದು. ಸೊ ಯಾವುದೋ ಒಂದು ಕಟ್ಸಿದ ತನಕ ನೀವು ಕಾಲೊಳಗೆ ಯಾವುದೋ ಒಂದು ಕಟ್ಟಾದಿರ್ಬೋದು, ಏನಾದರೂ ಕಟ್ಟು ಏನಿತ್ತಂದರೆ ಈಗ ಅದ್ರ ಮೇಲೆ ಕಾಲಿಟ್ಬಿಟ್ರೆ ಏನಾಕತಿ, ಒಳಗಿರೋ ಆ ಬ್ಲಡ್ ಸೆಲ್ಸ್ಗಳು ಸ್ವಲ್ಪ ಹೋಗ್ಬಿಟ್ರೆ ಮುಗಿದ ಭಯ ಅವ್ರ ಗತಿ, ಯಾವುದೋ ಒಂದು ಇನ್ಫೆಕ್ಷನ್ ಬಂದ್ಬಿಡ್ತೈತಲ್ಲ. ಸೊ ಅದನ್ನೇ ಪ್ರಿವೆಂಟ್ ಮಾಡೋದಕ್ಕೆ ಎಲ್ಲ ಬ್ಲಡ್ ಮತ್ತು ಬಾಡಿ ಫ್ಲೂಯಿಡ್ಸ್ತಾ ಇವ್ರು ಏನಂತ ತಿಳ್ಕೊಂತಾರೆ, ಇದು ಡೇಂಜರಸ್ ಐತಿ, ಅದಕ್ಕೆ ದೂರ್ರಿ ಅಂತ ಕೇಳ್ತಾರೆ. ಹೆಂಗೆ ಅಂದರೆ, ಟ್ರೀಟ್ ಆಲ್ ದ ಬಾಡಿ ಫ್ಲೂಯಿಡ್ಸ್ ಬ್ಲಡ್ ಆ್ಯಸ್ ಪೊಟೆನ್ಷಿಯಲಿ ಇನ್ಫೆಕ್ಷಸ್. ಓಕೆ, ಇದು ಇನ್ಫೆಕ್ಷಸ್ ಅಂತಲೇ ಟ್ರೀಟ್ ಮಾಡೋದು. ಯೂಸ್ ಪ್ರೊಟೆಕ್ಟಿವ್ ಬ್ಯಾರಿಯರ್ಸ್, PPE ಕಿಟ್, ಗ್ಲೌಸು, ಮಾಸ್ಕ್, ಗೌನ್, ಯಾವ ಈ ಬಾಡಿ ಫ್ಲೂಯಿಡ್ಸು ನಮಗೆ ಬಾಡಿಗೆ ಟಚ್ ಆಗದೆ ಇರದೇನೆ ಯಾವ ಒಂದು ತಡೆ ಹಿಡಿತಾವೋ ಅದನ್ನು ಯೂಸ್ ಮಾಡೋಕ್ಕಾಗ್ತದೆ. ಪ್ರಾಪರ್ ಹ್ಯಾಂಡ್ ಹೈಜಿನ್, ವಾಶ್ ಹ್ಯಾಂಡ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಪೇಷಂಟ್ ಕಾಂಟ್ಯಾಕ್ಟ್. ಓಕೆ, ಒಂದು ವೇಳೆ ಈಗ ಅವು ಇನ್ಫೆಕ್ಷನ್ ಇದ್ದಾರೆ ಅಂದಮೇಲೆ ಸೊ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಇರ್ತಾವೆ. ಯಾವುದೋ ಒಂದು ಏನೋ ಒಂದು ನಮ್ಮ ಕೈಗೆ ಹತ್ತಿರದ ಇನ್ಫೆಕ್ಷನ್, ಅದಕ್ಕೆ ಕೈ ಮುಂಚೆ ಮುಟ್ಟಬೇಕು, ಮುಂಚೆ ಮುಟ್ಟೋಕ್ಕಿಂತ ತೊಳಿಬೇಕು, ಮತ್ತು ತೊಳೆದಾದ್ಮೇಲೆ ಮುಟ್ಟಿದಾದ್ಮೇಲೆ ಮತ್ತೆ ತೊಳಿಬೇಕು, ಆಯಿತಾ. ಸೇಫ್ ಡಿಸ್ಪೋಸಲ್ ಆಫ್ ಶಾರ್ಪ್ ಆ್ಯಂಡ್ ಪಂಚರ್ ಪ್ರೂಫ್ ಕಂಟೈನರ್ಸ್. ಈಗ ಆಯ್ತಪ್ಪ, ಇವರಿಗೆ ಏನೋ ಇಂಜೆಕ್ಷನ್ ಹಾಕಿದ್ರು, ಇಂಜೆಕ್ಷನ್ ಆದಾಗಟ್ಲೆ ಇನ್ಸಿನಿರೇಟೆಡ್ ಈ ವೈಟ್ ಬಾಕ್ಸ್ ಇವೆಲ್ಲ ಡಿವಿಷನ್ ಮಾಡ್ತಾರೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್, ಅಲ್ಲಿ ಕರೆಕ್ಟಾಗಿ ಅವ್ರು ಆ ಕಡೆ ಈ ಕಡೆ ತೆಗಿಬೇಕು, ಆಯಿತಾ. ಅಷ್ಟೇ. ಪ್ರಿಕಾಷನ್ಸ್ ಟು ಫಾಲೋ. ವೇರ್ ದ ಗ್ಲೌಸ್ ವೆನ್ ಯು ಕಾಂಟ್ಯಾಕ್ಟ್ ದ ಬಾಡಿ ಆರ್ ಬ್ಲಡ್ ಆರ್ ಬಾಡಿ ಫ್ಲೂಯಿಡ್ಸ್. ಚೇಂಜ್ ದ ಗ್ಲೌಸ್ ಬಿಟ್ವೀನ್ ದ ಪೇಷಂಟ್ಸ್. ಓಕೆ, ಒಂದು ಪೇಷಂಟ್ ಆದಮೇಲೆ ಇನ್ನೊಂದು ಪೇಷಂಟಿಗೆ ನೀವು ಮುಟ್ಟಕೊಂಟಿ ಅಂದರೆ ಗ್ಲೌಸ್ನ ಚೇಂಜ್ ಮಾಡಂತ ಹೇಳ್ತಾರೆ. ವೇರ್ ಮಾಸ್ಕ್ ಆ್ಯಂಡ್ ಐ ಪ್ರೊಟೆಕ್ಷನ್ ಟು ಸ್ಪ್ಲಾಶ್ ಪಾಸಿಬಲ್. ಯಾವುದು ಪಾಸಿಟಿವ್ ಕೇಸ್ನ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ ದೆನ್ ಐ ಪ್ರೊಟೆಕ್ಷನ್ ಹಾಕಿದ್ರೆ, ಯಾಕಂದ್ರೆ ಡೈರೆಕ್ಟಾಗಿ ಕಣ್ಣಿಗೆ ಏನಾನ ಆ ಬ್ಲಡ್ ಬಿತ್ತಂದರೆ ಅವರಿಗೆ ಇನ್ಫೆಕ್ಷನ್ ಆಗ್ತಕ್ಕಂಥ ಅತಿ ಹೆಚ್ಚು ಚಾನ್ಸ್ಗಳಿರ್ತಾವೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ಓಕೆ, ಅದಾದಮೇಲೆ ವೇರ್ ದ ಫ್ಲೂಯಿಡ್ ರೆಸಿಸ್ಟೆನ್ಸ್ ಗೌನ್ ಇಫ್ ಬಾಡಿ ಫ್ಲೂಯಿಡ್ ಸ್ಪಿಲ್ ಇಸ್ ಲೈಕ್ಲಿ ರೆಸಿಸ್ಟೆಂಟ್. PPE ಕಿಟ್ ಹಾಕ್ತಾರಲ್ವ, ಅದಕ್ಕೆ ಅದು ಫ್ಲೂಯಿಡ್. ಡಿಸ್ಪೋಸ್ ಆಫ್ ಶಾರ್ಪ್ ಇನ್ಸ್ಟ್ರೂಮೆಂಟ್ ಇನ್ ದ ಪಂಚರ್ ಪ್ರೂಫ್ ಬಾಕ್ಸ್. ಓಕೆ, ಶಾರ್ಪ್ ಇನ್ಸ್ಟ್ರೂಮೆಂಟ್ಸ್ನ ಪಂಚರ್ ಪ್ರೂಫ್ ಬಾಕ್ಸ್ ಒಳಗೆ ಹಾಕ್ಬೇಕು. ಡಿಸ್ಪೋಸ್ ದ ಕಂಟ್ಯಾಮಿನೇಟೆಡ್ ಐಟಮ್ಸ್ ಇನ್ ದ ಲೇಬಲ್ಡ್ ಇನ್ಫೆಕ್ಷನ್ಸ್ ವೇಸ್ಟ್ ಬ್ಯಾನ್ಸ್. ಲೇಬಲ್ಡ್ ಇನ್ಫೆಕ್ಷನ್ ಈಗ ವೈಟು, ಗ್ರೀನು, ಓಕೆ, ಮತ್ತು ಯೆಲ್ಲೋ, ಬ್ಲೂ, ಇವೆಲ್ಲ ಈ ಬಾಕ್ಸ್ಗಳು ಯಾವುದಕ್ಕೆ ಅದಾವು, ಇವೆಲ್ಲ ಡಿಫ್ರೆಂಟ್ ವೇಸ್ಟ್ಗಳು ಹಾಕಕ್ಕಂತೇಳಿ. ಯಾಕಂದ್ರೆ ಡಿಫ್ರೆಂಟ್ ವೇಸ್ಟ್ಗಳು ಹಾಕಿದ್ರೆ ಮುಂದೆ ಅವನು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಅವೆಲ್ಲ ಬೇರೆ ಡಿಫ್ರೆನ್ಸು ನಾವು ನೋಡ್ಕೋಬೇಕಾಗತ್ತೆ. ಈಗ ಇವಂದ್ರೆ ಇನ್ಸಿನರೇಷನ್ ತಗೊಂಡೋಗ್ಬೋದು, ಕೆಲವು ಆಟೋಕ್ಲೇವಿಂಗ್ ನೋಡ್ಬೋದು, ಅವೇ ನೋಡಿದ್ವಲ್ಲ ಆಟೋಕ್ಲೇವಿಂಗ್ ಆಗಲಿ. ಸೊ ಇದರೊಳಗೆ ಫಸ್ಟ್ ಡಿಸ್ಕಸ್ ಮಾಡಿದ್ದೆ ಆದರೆ ಈ ಆಟೋಕ್ಲೇವಿಂಗ್ ಆಗಲಿ, ಡ್ರೈ ಹೀಟು, ಇಥಿಲೀನ್ ಆಕ್ಸೈಡ್, ರೇಡಿಯೇಷನ್, ಕೆಮಿಕಲ್ ಎಲ್ಲೆಲ್ಲಿ ಕೊಡ್ಬೇಕು ಅಲ್ಲೆಲ್ಲಪ್ಪ ಟೋಟಲ್ ಅದ್ರಂಗೆ. ಅದಾದಮೇಲೆ ನೆಕ್ಸ್ಟ್ ಯೂನಿವರ್ಸಲ್ ಪ್ರಿಕಾಷನ್ ಬರೋದು. ಈಗ ಪಾಯಿಂಟ್ಸ್ ಏನಂತ, ಹ್ಯಾಂಡ್ ಹೈಜಿನ್ ಇಂಪಾರ್ಟೆಂಟ್, ಗ್ಲೌಸ್ ಹಾಕ್ಯಬೇಕು, PPE ಕಿಟ್ ಹಾಕ್ಯಬೇಕು, ಕನ್ಸಿಡರ್ ಎವರಿ ಪೇಜಸ್ ಆ್ಯಂಡ್ ಆಸ್ ಇನ್ಫೆಕ್ಷನ್ಸ್. ದಟ್ಸ್ ಥ್ಯಾಂಕ್ ಯು.